Hi, hello, namaste. Welcome to MathMats YouTube channel where learning math is made easier. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 10 ನ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ನ NCERT ಎಕ್ಸರ್ಸೈಸ್ ನ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ನ ಫಸ್ಟ್ ಎಕ್ಸರ್ಸೈಸ್ ನ ಫಸ್ಟ್ ಕ್ವೆಶ್ಚನ್ ಈ ತರ ಇದೆ. ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ their solutions graphically. 10 students of class 10 took part in a mathematics quiz. If the number of girls is 4 more than the number of boys, find the number of boys and girls who took part in the quiz. Okay. ಈಗ ನೋಡಿ, ಈ ತರ ಕ್ವೆಶನ್ಸ್ ಬಂದಾಗ ಇದನ್ನ ಅಪ್ರೋಚ್ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಫಸ್ಟ್ ಥಿಂಗ್ ಇಸ್ ಸ್ಟಾರ್ಟಿಂಗ್ ಇಂದಾನೆ ಅಂಡರ್ಸ್ಟ್ಯಾಂಡಿಂಗ್ ದ ಕಂಡೀಷನ್, ಮೇಕಿಂಗ್ ಶೋರ್ ವಾಟ್ ಅನ್ಯೋನ್ ಯು ರೈಟ್, ಅದು ನಿಮಗೆ ಗೊತ್ತಿರುತ್ತೆ. ಸೆಕೆಂಡ್ ಏನು, ಟ್ರೈ ಟು ಕನೆಕ್ಟ್ ವಿತ್ ದ ಅನ್ನೋನ್ಸ್ ವಿಚ್ ಇಸ್ ದೇರ್ ಇನ್ ದ ಕ್ವೆಶನ್. ಈಗ ಕ್ವೆಶನ್ ಅಲ್ಲಿ ಒಂದು ಅನ್ನೋನ್ ಇದ್ದೇ ಇರುತ್ತೆ, ದಟ್ ಇಸ್ ವಾಟ್ ಯು ಹ್ಯಾವ್ ಟು ಫೈಂಡ್. ಈ ಕ್ವೆಶನ್ ಅಲ್ಲಿ ನೀವೇನ್ ಫೈಂಡ್ ಮಾಡ್ಬೇಕು, ಆಕ್ಚುಲಿ ಫೈಂಡ್ ದ ನಂಬರ್ ಆಫ್ ಬಾಯ್ಸ್ ಅಂಡ್ ಫೈಂಡ್ ದ ನಂಬರ್ ಆಫ್ ಗರ್ಲ್ಸ್. ಸೊ ನಿಮಗೆ ಎರಡು ವೇರಿಯೇಬಲ್ ಬೇಕು. ಇಲ್ಲಿ ನೀವೇನ್ ಫೈಂಡ್ ಮಾಡಬೇಕು, ಎರಡು ಕ್ವಾಂಟಿಟಿ, ಎರಡು ಫಿಸಿಕಲ್ ಕ್ವಾಂಟಿಟಿನ ನೀವು ಫೈಂಡ್ ಮಾಡ್ಬೇಕು, ಕರೆಕ್ಟಾ? ಸೊ ಇದನ್ನ ಎಕ್ಸ್ ಅಂತ ತಗೋತೀನಿ. ಲೆಟ್ ದ ನಂಬರ್ ಆಫ್ ಬಾಯ್ಸ್ ಬಿ ಎಕ್ಸ್ ಅಂಡ್ ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಬಿ ವೈ. ಓಕೆ, ದಿಸ್ ಇಸ್ ಒನ್ ಮೋರ್ ಅಪ್ರೋಚ್. ಈಗ ಫೈಂಡ್ ಔಟ್ ಮಾಡಿದ್ಮೇಲೆ ವಾಪಸ್ ಕಂಡೀಷನ್ಸ್ ಹೋಗೋಣ. ಈಗ ಫಸ್ಟ್ ಕಂಡೀಷನ್ ವಿಲ್ ಗಿವ್ ಯು ದ ಫಸ್ಟ್ ಇಕ್ವೇಶನ್, ಸೆಕೆಂಡ್ ಕಂಡೀಷನ್ ವಿಲ್ ಗಿವ್ ಯು ದ ಸೆಕೆಂಡ್ ಇಕ್ವೇಶನ್. 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 took part in a maths quiz. 10 ಸ್ಟೂಡೆಂಟ್ಸ್ ಟೋಟಲ್ ಆಗಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? 10 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಆ 10 ಜನದಲ್ಲಿ ಆಬ್ವಿಯಸ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಬೋತ್ ಇನ್ಕ್ಲೂಡೆಡ್ ಈಸ್ 10, ಕರೆಕ್ಟ್? ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ಇನ್ಕ್ಲೂಡೆಡ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ದಿಸ್ ಇಸ್ ಯುವರ್ ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಏನ್ ಬರುತ್ತೆ? ಸಿಂಪಲ್. ಸೆಕೆಂಡ್ ಇಕ್ವೇಶನ್ ನೋಡಿ, ಆ ಕಂಡೀಷನ್ ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 4 ಮೋರ್ ದನ್ ದ ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್ ಅನ್ನೋ ಒಂದು ಕ್ವಾಂಟಿಟಿನ ನಂಬರ್ ಆಫ್ ಬಾಯ್ಸ್ ರೆಫರೆನ್ಸ್ ಕೊಟ್ಟು ಫೈಂಡ್ ಮಾಡ್ತಾ ಇದ್ದಾರೆ. ಓಕೆ, ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಚಾಪ್ಟರ್. ನಂಬರ್ ಆಫ್ ಗರ್ಲ್ಸ್ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡಿದ್ವಿ? ನಂಬರ್ ಆಫ್ ಗರ್ಲ್ಸ್ ನ ಇಟ್ ವಾಸ್ ವೈ ಈಸ್ ಈಕ್ವಲ್ ಟು, ಯಾರಿಗೆ ರೆಫರೆನ್ಸ್ ಕೊಡ್ತಾ ಇದ್ದಾರೆ? ಬಾಯ್ಸ್ ಕೊಡ್ತಾ ಇದ್ದಾರೆ. ಸೊ ಎಕ್ಸ್ ಅಂತ ಬರೆದು ಬಿಡ್ತೀನಿ. 4 ಮೋರ್ ದನ್ ನಂಬರ್ ಆಫ್ ಬಾಯ್ಸ್, ಎಕ್ಸ್ ಎಷ್ಟಿದೆಯೋ ಅದಕ್ಕಿಂತ 4 ಜಾಸ್ತಿ. 4 ಜಾಸ್ತಿಗೆ ಏನ್ ಮಾಡಬೇಕು? +4 ಮಾಡಬೇಕು. +4 ಮಾಡಬೇಕು. ಸೊ ದಿಸ್ ಇಸ್ ಆರ್ ಈಕ್ವೇಶನ್. ಇದು +4. ಸೊ ನಮ್ಮ ಈಕ್ವೇಶನ್ ಏನ್ ಬಂತು? y is equal to x plus 4 ಅಂಡ್ ಇನ್ನೊಂದು ಏನ್ ಬಂತು? y is equal to x plus 4 ಆದ್ಮೇಲೆ ದ ನೆಕ್ಸ್ಟ್ ಥಿಂಗ್ ವಿ ಗಾಟ್ ಇಸ್ x plus y is equal to 10. ಈಗ ಎರಡು ಈಕ್ವೇಶನ್ ಗೆ ಗ್ರಾಫ್ ಪ್ಲಾಟ್ ಮಾಡೋಣ ಅಂಡ್ ವಿ ಆರ್ ಗೋಯಿಂಗ್ ಟು ಅರೈವ್ ಅಟ್ ಆರ್ ಆನ್ಸರ್. ಫಸ್ಟ್ ಈಕ್ವೇಶನ್ ನಾನು y is equal to 10 minus 6 ಅಂತ ಬರೀತೀನಿ. ಓನ್ಲಿ ರೀಸನ್ ದಟ್ ಸಪೋಸ್ ನಾನು x ಒಂದು ವ್ಯಾಲ್ಯೂ ಕೊಟ್ರೆ ಡೈರೆಕ್ಟ್ ಆಗಿ ನನಗೆ y ವ್ಯಾಲ್ಯೂ ರೆಡಿ ಇರುತ್ತೆ. ಓಕೆ, ಸೇಕ್ ಒಂದು 3 ವ್ಯಾಲ್ಯೂ ತಗೊಳ್ಳೋಣ. ದಟ್ ಇಸ್ ಎನಫ್ ಫಾರ್ ಅಸ್. ದಟ್ ವಿಲ್ ಮೇಕ್ ಅವರ್ ಜಾಬ್. ಸೊ ಫಸ್ಟ್ ಎಕ್ಸ್ ನ 4 ಅಂತ ತಗೋತೀನಿ, y 6 ಆಗುತ್ತೆ. ಎಕ್ಸ್ ನ 5 ಅಂತ ತಗೋತೀನಿ, y 5 ಆಗುತ್ತೆ. ಎಕ್ಸ್ ನ 6 ಅಂತ ತಗೋತೀನಿ, y 4 ಆಗುತ್ತೆ. ಕಂಪಲ್ಸರಿ ಇದೆ ತಗೋಬೇಕಾ? ನೋ ನೀಡ್. ನಿಮ್ಗೆ ಇಷ್ಟ ಬಂದಿದ್ದ ಪಾಯಿಂಟ್ಸ್ ಏನು ತಗೋಬಹುದು. ನಾನೇನಕ್ಕೆ 4 5 6 ಚೂಸ್ ಮಾಡಿದೆ? ಬಿಕಾಸ್ ಇದಿಷ್ಟು ಪಾಯಿಂಟ್ಸ್ ಪ್ಲಾಟ್ ಮಾಡಿದಾಗ ಒಂದು ಚಿಕ್ಕ ಗ್ರಾಫ್ ಲೈನ್ಸ್ ಇದ್ದಾಗ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲೇ ಹತ್ರನೇ ನಾನು ಪ್ಲಾಟ್ ಮಾಡ್ಬೋದು. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, y is equal to x plus 4. y is equal to x plus 4. ಓಕೆ, ಸೊ x ಅಂಡ್ y ಎರಡಕ್ಕೂ ನಾನು ಪ್ಲಾಟ್ ಮಾಡ್ಬೇಕಂದ್ರೆ ಏನ್ ಬರುತ್ತೆ ವ್ಯಾಲ್ಯೂಸು? ಆಸ್ ಯೂಶುವಲ್ ಇಲ್ಲೂ 3 ಪಾಯಿಂಟ್ಸ್ ನ ಪ್ಲಾಟ್ ಮಾಡಬೇಕು. x is equal to 0, y is equal to 4, x is equal to 1, y is equal to 5, x is equal to 2, y is equal to 6. ಸೊ ಬಂದಿರೋಂಥ ಎರಡು ಈಕ್ವೇಶನ್ಸ್ಗೆ ನಾನು ಪ್ಲಾಟ್ ಪಾಯಿಂಟ್ಸ್ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಪ್ಲಾಟ್ ದೆಮ್. 4, 6, 5, 5, 6, 4. 4, 6 ಇಲ್ಲಿರುತ್ತೆ. 4, 6, 4, 6 ಈ ಪಾಯಿಂಟ್. ದಿಸ್ ಇಸ್ ಯೋರ್ 4, 6. 5, 5 ದಿಸ್ ಇಸ್ ಯೋರ್ ಪಾಯಿಂಟ್ ಅಂಡ್ 6, 4 ದಿಸ್ ಇಸ್ ಯೋರ್ ಪಾಯಿಂಟ್. ಓಕೆ, ಒಂದು ಸ್ಟ್ರೇಟ್ ಲೈನ್ ರೆಡಿ ಮಾಡಿದ್ದೆ. ಲೆಟ್ಸ್ ಸಿ ಇಫ್ ದಟ್ ಸ್ಟ್ರೇಟ್ ಲೈನ್ ಇಸ್ ಸ್ಟಿಲ್ ಹಿಯರ್. ಓಕೆ, ಸೊ ಸ್ಟ್ರೇಟ್ ಲೈನ್ ಇಲ್ಲ. ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡ್ಬೇಕೀಗ ನಾವು. ಓಕೆ, ಸೊ ಆ ಸ್ಟ್ರೇಟ್ ಲೈನು ಇಷ್ಟು ಲೈನ್ಸ್ ಮಧ್ಯ ಪಾಸ್ ಆಗಬೇಕು. ಸಮಥಿಂಗ್ ಲೈಕ್ ದಿಸ್. ಓಕೆ, ಕಾಪಿ ಮಾಡ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ಬೇಕಲ್ಲ. ಓಕೆ, ಸೊ ಫಸ್ಟ್ ನನಗೆ ಒಂದು ಸ್ಟ್ರೈಟ್ ಲೈನ್ ಬೇಕಿತ್ತು. ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಈಗ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ಮೇಲೆ ನಾನು ಏನ್ ಮಾಡಬೇಕು? ನಾನು ಯಾವ ಈಕ್ವೇಶನ್ ಇಂದ ಬರ್ದಿರ್ತೀನೋ ಅದನ್ನ ಬರಿಬೇಕು. ಸೊ ಫಸ್ಟ್ ಈಕ್ವೇಶನ್ ಅಲ್ವಾ ಬರ್ದಿದ್ದೀಗ. ಸೊ ಈ ಲೈನ್ ಪಕ್ಕದಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತ ಬರಿಬೇಕು. ಬಿಕಾಸ್ ಈ ಲೈನ್ ಏನಿದೆ, ಇಟ್ ಬಿಲಾಂಗ್ಸ್ ಟು, ಇಟ್ ಇಸ್ ದ ಈಕ್ವೇಶನ್, ಇಟ್ ಇಸ್ ಲೈನ್ ಆಫ್ ದಿಸ್ ಈಕ್ವೇಶನ್. ನೆಕ್ಸ್ಟ್ 0, 4, 1, 5, 2, 6. 0, 4 ಎಕ್ಸ್ ಕೋಆರ್ಡಿನೇಟ್ 0 ಇದೆ ಅಂದ್ರೆ ಆಬ್ವಿಯಸ್ಲಿ ಅದು ವೈ ಕೋಆರ್ಡಿನೇಟ್ ಮೇಲೆ ಇರುತ್ತೆ. 0, 4 ಇಲ್ಲಿದೆ. ನೆಕ್ಸ್ಟ್ 1, 5 ಇಲ್ಲಿದೆ ಅಂಡ್ 2, 6 ಇಲ್ಲಿದೆ. ಓಕೆ, ಡನ್. ಸೊ ಈಗ ತಿರ್ಗಾ ನನಗೊಂದು ಸ್ಟ್ರೈಟ್ ಲೈನ್ ಬೇಕು. ಸ್ಟ್ರೈಟ್ ಲೈನ್ ಇಲ್ಲಿ ರೆಡಿ ಇದೆ. ಸೊ ಸ್ಟ್ರೈಟ್ ಲೈನ್ ನಾನು ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಓರಿಯಂಟೇಷನ್ ಚೇಂಜ್ ಮಾಡಿ ಅದನ್ನ 3 ಪಾಯಿಂಟ್ಸ್ ಮಧ್ಯ 3 ಪಾಯಿಂಟ್ಸ್ ಪಾಸ್ ಆಗೋ ತರ ಬರೀತೀನಿ.
ಓಕೆ. ಅಂಡ್ ಈ ಲೈನ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಆಕ್ಚುಲ್ ಆಗಿ ನಾವು ಎಕ್ಸಾಕ್ಟ್ ಆಗಿ ನೋಡ್ಬೋದು. ಓಕೆ, ನಾವು ಬೋತ್ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಸಮ್ ಪಾಯಿಂಟ್. ಅಂಡ್ ನಾವೇನ್ ಮಿಸ್ ಮಾಡಿದ್ವಿ, ನಾವ್ ಹಿಂಗ್ ಫಸ್ಟ್ ಈಕ್ವೇಶನ್ ಬರ್ದ್ವಿ ಅಲ್ವಾ, ಈಕ್ವೇಶನ್ ನ ಇಲ್ಲೂ ಬರೀಬೇಕು. ಓಕೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಸೆಕೆಂಡ್ ಏನ್ ಬಂದಿದ್ದು, ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಬಂತು. ಸೊ ಈಕ್ವೇಶನ್ಗೆ ಸೊಲ್ಯೂಷನ್ಸ್ ಏನಾಗುತ್ತೆ, ಈ ಈಕ್ವೇಶನ್ಸ್ಗೆ ಈಗ ನೋಡಿ ಕರೆಕ್ಟ್ ಆಗಿ ಈ ಪಾಯಿಂಟ್ ನ ಅಬ್ಸರ್ವ್ ಮಾಡಿ. ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ಅದ್ರದ್ದು ಪಾಯಿಂಟ್ ಏನಿದೆ, ಇಟ್ ಈಸ್ 3. ವೈ ಕೋಆರ್ಡಿನೇಟ್ ನೋಡಿದಾಗ ಇದನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇದನ್ನ 7 ಅಂತ ಬರಿತೀನಿ. ಸೊ 7 ಆಗುತ್ತೆ, ಕರೆಕ್ಟಾ, ವೈ ಕೋಆರ್ಡಿನೇಟ್. ಸೊ ವಾಟ್ ಇಸ್ ದ ಸೊಲ್ಯೂಷನ್, ಎಕ್ಸ್ ಇಸ್ ಈಕ್ವಲ್ ಟು 3 ಅಂಡ್ ವೈ ಇಸ್ ಈಕ್ವಲ್ ಟು 7 is your solution. Okay, so x is equal to 3 ಅಂದ್ರೆ ಏನು, it is the number of boys. Y is equal to 7 ಅಂದ್ರೆ it is the number of girls. ಚೆಕ್ ಮಾಡೋಣ whether it works. Number of girls were 4 more than boys ಅಂತ ಹೇಳಿದ್ರು, ಕರೆಕ್ಟಾ. ಸೊ x 3 ಬಂದಿದೆ, 3 plus 4 is 7. So your answer is correct. Okay, this is how you plot the points and find the solution. Second question ಈ ತರ ಇದೆ. 5 pencils and 7 pens together cost rupees 50, whereas 7 pencils and 5 pens together cost rupees 46. Find the cost of 1 pencil and that of 1 pen. Okay, similar, first question ತರನೇ similar ಇದು. ಫಸ್ಟ್ ನಾವೇನ್ ಮಾಡೋಣ, ಅನ್ನೋನ್ ವ್ಯಾಲ್ಯೂಸ್ಗೆ ವೇರಿಯಬಲ್ಸ್ನ ಅಸೈನ್ ಮಾಡೋಣ. ಓಕೆ, ಸೊ ಫಸ್ಟ್ 1 ಪೆನ್ಸಿಲ್ನ ನಾನು ಎಕ್ಸ್ ಅಂತ ಕರಿತೀನಿ ಅಂಡ್ 1 ಪೆನ್ನ ನಾನು ವೈ ಅಂತ ಕರಿತೀನಿ. ಸೊ ನಿಮ್ಮ ಸೆಂಟೆನ್ಸ್ ಏನಿರಬೇಕು, ಲೆಟ್ ದ ಕಾಸ್ಟ್ ಆಫ್ 1 ಪೆನ್ಸಿಲ್ ಬಿ ಎಕ್ಸ್, ಲೆಟ್ ದ ಕಾಸ್ಟ್ ಆಫ್ 1 ಪೆನ್ ಬಿ ವೈ. ನೆಕ್ಸ್ಟ್ ಫಸ್ಟ್ ಕಂಡೀಷನ್ ಏನಿದೆ, 5 ಪೆನ್ಸಿಲ್ಸ್ ಅಂಡ್ 7 ಪೆನ್ಸ್ ಟುಗೆದರ್ ಕಾಸ್ಟ್. ಸೊ 1 ಪೆನ್ಸಿಲ್ ಎಕ್ಸ್ ಅಂದ್ರೆ 5 ಪೆನ್ಸಿಲ್ಸ್ ಏನು, 5x. ಸಿಮಿಲರ್ಲಿ 1 ಪೆನ್ ವೈ ಅಂದ್ರೆ 7 ಪೆನ್ಸ್ ಏನು, ಇಂಟು ಪ್ಲಸ್ 7y ಇಸ್ ಈಕ್ವಲ್ ಟು 50. ದಿಸ್ ಇಸ್ ಯುವರ್ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನ್ ಬರುತ್ತೆ, ಅದೇ ತರ 7 ಪೆನ್ಸಿಲ್ಸ್ ಇದೆ, ಸೊ 7x ಪ್ಲಸ್ 5y ಇಸ್ ಈಕ್ವಲ್ ಟು 46. ಎರಡು ಕಂಡೀಷನ್ ಸಿಕ್ಕಿದೆ. ನೆಕ್ಸ್ಟ್ ಕೆಲಸ ಏನು ನಮ್ದು, ವಿ ಹ್ಯಾವ್ ಟು ಪ್ಲಾಟ್ ದ ಪಾಯಿಂಟ್ಸ್. ಸೊ ಎಕ್ಸ್ ಅಂಡ್ ವೈ, ನಾನು ಈ ಪ್ರಾಬ್ಲಮ್ಗೆ ಬರೀ ಎರಡೇ ತಗೋತೀನಿ, ಎರಡು ಸಾಕು ಆಕ್ಚುಲಿ. ಓಕೆ, ಸೊ ಈಗ ಸ್ಮಾರ್ಟ್ ಆಗಿ ತಗೋಬೇಕು ಬಟ್ ಪಾಯಿಂಟ್ಸ್ ನ. ಓಕೆ, ಈಗ ನೋಡಿ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿದೆ, ಲಾಸ್ಟ್ ಪ್ರಾಬ್ಲಮ್ ತರ ಜಾಸ್ತಿ ಡಿಪೆಂಡೆನ್ಸಿ ಇರಲಿಲ್ಲ. ಎಕ್ಸ್ ಡೈರೆಕ್ಟ್ ಆಗಿ ಕೊಟ್ರೆ ವೈ ಬರ್ತಾ ಇತ್ತು, ಬಟ್ ಇಟ್ ಇಸ್ ಡಿಪೆಂಡೆಂಟ್ ಹಿಯರ್. ಎಕ್ಸ್ ವ್ಯಾಲ್ಯೂ ನೀವೇನ್ ಕೊಡ್ತೀರಾ ಅದು ಶಿಫ್ಟ್ ಆಗುತ್ತೆ, 7 ಅಲ್ಲಿ ಡಿವೈಡ್ ಆಗಬೇಕು. ಸೊ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್. ನಾನು ಏನ್ ಮಾಡ್ತೀನಿ, ಅದಕ್ಕೆ ಎಕ್ಸ್ ವ್ಯಾಲ್ಯೂ 3 ಅಂತ ತಗೋತೀನಿ. ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ತಗೊಂಡ್ರೆ 15 ಆಗುತ್ತೆ, 5 3 is 15. ಸೊ 15 ಪ್ಲಸ್ 7y ಇಸ್ ಈಕ್ವಲ್ ಟು 50. 7y ಏನಾಗುತ್ತೆ, 7y ಇಸ್ ಈಕ್ವಲ್ ಟು 35 ಆಗುತ್ತೆ. ಸೊ y ಇಸ್ ಈಕ್ವಲ್ ಟು 35 ಡಿವೈಡೆಡ್ ಬೈ 7, y ಇಸ್ 5. ಸೊ ಎಕ್ಸ್ ವ್ಯಾಲ್ಯೂ 3 ಆದ್ರೆ ಏನಾಗುತ್ತೆ, y 5 ಆಗುತ್ತೆ. ಇದೇ ತರ ನೀವು ಕರೆಕ್ಟ್ ಆಗಿ ಡಿವೈಡ್ ಆಗೋ ವ್ಯಾಲ್ಯೂಸ್ ಹುಡ್ಕೊಂಡು ಹೋಗ್ಬೋದು, ಅಥವಾ ನೆಕ್ಸ್ಟ್ ಏನ್ ಮಾಡ್ಬೋದು, ಈ ಸಿಂಪಲ್ ಆಗಿ ಎಕ್ಸ್ ವ್ಯಾಲ್ಯೂ 0 ತಗೋಬಹುದು. y ವ್ಯಾಲ್ಯೂ ಏನಾಗುತ್ತೆ ಅವಾಗ, 7y ಇಸ್ ಈಕ್ವಲ್ ಟು 5 ಆಗುತ್ತೆ. 7y ಇಸ್ ಈಕ್ವಲ್ ಟು 50 ಆಗುತ್ತೆ. ಸೊ ನೀವೇನ್ ಮಾಡ್ಬೋದು, y ಇಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 7. 7 1s 7 7s 7 7s 49. ಪಾಯಿಂಟ್ ಇಡ್ತೀನಿ, 0 ಆಗುತ್ತೆ. ಸೊ 7 1s 7, 3 ರಿಮೈಂಡರ್, 4s 28. ಸೊ ಎಕ್ಸ್ 0 ಆದ್ರೆ y ಏನಾಗುತ್ತೆ, y ಇಸ್ 7.14. ಓಕೆ, ನೆಕ್ಸ್ಟ್ ಅದೇ ತರ ಸೆಕೆಂಡ್ ಇಕ್ವೇಶನ್ ನೋಡೋಣ ಏನಾಗುತ್ತೆ ಅಂತ. ಸೆಕೆಂಡ್ ಇಕ್ವೇಶನ್ ತುಂಬಾ ಬ್ರಿಲಿಯಂಟ್ ಆಗಿರ್ಬೇಕು, ಬಿಕಾಸ್ ಈಗ ನಾವು 5 ಅಲ್ಲಿ ಡಿವೈಡ್ ಮಾಡ್ತೀವಿ ಅಂದ್ರೆ 7ಗೆ ಯಾವ್ದೋ ಒಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡೋದು ಶಿಫ್ಟ್ ಆಗಬೇಕು, ಮಿಕ್ಕಿರೋದನ್ನ ಡಿವೈಡ್ ಮಾಡಬೇಕು, ಎಕ್ಸಾಕ್ಟ್ ಆಗಿ ಡಿವೈಡ್ ಆಗಬೇಕು. ಸೊ ಇಷ್ಟೆಲ್ಲ ಇದೆ. ಸೊ ಆಸ್ ಯೂಶಲ್ ನಾನು ಇಲ್ಲೂ ಎಕ್ಸ್ ಅಂಡ್ ವೈ ಎರಡೇ ವ್ಯಾಲ್ಯೂಸ್ ತಗೋತೀನಿ. ಓಕೆ, ಎರಡು ವ್ಯಾಲ್ಯೂನ ಒಂದು ತುಂಬಾ ಸ್ಮಾರ್ಟ್ ಆಗಿ ತಗೋತೀನಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡಿ 46 ಇದೆ, 5 ಅಲ್ಲಿ ಡಿವೈಡ್ ಆಗಬೇಕು ಅಂದ್ರೆ ಇದರ್ 0 ಇರಬೇಕು ಇಲ್ಲ 5 ಇರಬೇಕು. ಇದನ್ನ ಯೂನಿಟ್ಸ್ ಪ್ಲೇಸ್ 5 ಹೆಂಗ್ ಮಾಡೋದು, ಯೂನಿಟ್ಸ್ ಪ್ಲೇಸ್ ಇಂದ 1 ತೆಗಿಬೇಕು. ಸೊ 7 ಟೇಬಲ್ಸ್ ಅಲ್ಲಿ ಯಾವ್ದಾರ 1 ಇದೆಯಾ ಯೂನಿಟ್ಸ್ ಪ್ಲೇಸ್, 7 3s ಇದೆ. ಸೊ ಎಕ್ಸ್ ವ್ಯಾಲ್ಯೂ ಏನ್ ತಗೋತೀನಿ, 3 ತಗೋತೀನಿ. ಇಫ್ ಎಕ್ಸ್ ಇಸ್ 3, ವೈ ವ್ಯಾಲ್ಯೂ ಏನಾಗುತ್ತೆ, 20 7 3s 21. 21 ಪ್ಲಸ್ 5y ಇಸ್ ಈಕ್ವಲ್ ಟು 46. 5y ಇಸ್ ಈಕ್ವಲ್ ಟು 25. ಸೊ ವೈ ವ್ಯಾಲ್ಯೂ ಏನಾಗುತ್ತೆ, y ಇಸ್ ಈಕ್ವಲ್ ಟು 5. ಸೊ ವೈ ವ್ಯಾಲ್ಯೂ ಏನಾಯ್ತು, 5 ಆಯ್ತು. ಈಗ ಎಕ್ಸ್ ಆಲ್ರೆಡಿ 0 ತಗೊಂಡಿದೀವಲ್ವಾ, ಇನ್ನೊಂದ್ಸರಿ ಎಕ್ಸ್ 0 ಬೇಡ, ಈ ಸರಿ y 0 ಮಾಡ್ತೀನಿ. ಸೊ ಇಫ್ y 0 ಏನಾಗುತ್ತೆ, y 0 ಆದ್ರೆ 7x ಇಸ್ ಈಕ್ವಲ್ ಟು 46. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 46 ಡಿವೈಡೆಡ್ ಬೈ 7 ಆಗುತ್ತೆ. ಸೊ 7 1s 7, 6s 42, 4 ರಿಮೈಂಡರ್, ಪಾಯಿಂಟ್ ಇಟ್ರೆ 40 ಆಗುತ್ತೆ. 5s 35, 5 ರಿಮೈಂಡರ್, 6.5 ಆಯ್ತು. ಸೊ 7 7s 49, 6.57 ಆಗುತ್ತೆ. ಸೊ ವಿ ಹ್ಯಾವ್ ಫೌಂಡ್ ದ ಪಾಯಿಂಟ್ಸ್. ನಾವೀಗ ಗ್ರಾಫ್ ಪ್ಲಾಟ್ ಮಾಡೋಣ. ಫಸ್ಟ್ ಏನಿರೋದು 3, 5, 0, 7.14. 3, 5 ಈಸಿಯಾಗಿ ಪ್ಲಾಟ್ ಮಾಡ್ಬೋದು.
3, 5 ಇಲ್ಲಿರುತ್ತೆ. 0, 7.14 ಎಕ್ಸ್ ಕೋಆರ್ಡಿನೇಟ್ 0 ಇದೆ, ಸೊ ವೈ ಮೇಲೆ ಇರಬೇಕು. ಸೊ ಮೇ ಬಿ ಸ್ವಲ್ಪ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತೀನಿ ಲೈನ್ನ. ಓಕೆ, ಸೊ ಇದು 7 ಅಂದ್ರೆ 7.14 ಮೇ ಬಿ ಸಮ್ವೇರ್ ಹಿಯರ್, ಇಲ್ಲೆಲ್ಲೋ ಬರುತ್ತೆ. ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ 7.14 ಇಸ್ ಸಮ್ವೇರ್ ಹಿಯರ್. ಓಕೆ ಡನ್. ಈಗ ಈ ಎರಡು ಪಾಯಿಂಟ್ಸ್ ಮಧ್ಯ ಪಾಸ್ ಆಗುವಂತ ಒಂದು ಸ್ಟ್ರೈಟ್ ಲೈನ್ ಬೇಕು. ಸ್ಟ್ರೈಟ್ ಲೈನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟ್ರೈಟ್ ಲೈನ್ ನ ಎರಡು ಪಾಯಿಂಟ್ಸ್ ಮಧ್ಯ ಪಾಸ್ ಮಾಡಕ್ ಟ್ರೈ ಮಾಡ್ತೀನಿ. ಸ್ವಲ್ಪ ಓರಿಯೆಂಟೇಷನ್ ಚೇಂಜ್ ಮಾಡ್ಬೇಕಷ್ಟೇ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಬರೆದ್ಮೇಲೆ ಆಕ್ಚುಲ್ ಆಗಿ ಏನ್ ಮಾಡ್ಬೇಕು ನಾವು? ಸ್ಟ್ರೈಟ್ ಲೈನ್ ಬರೆದ್ಮೇಲೆ ಯಾವ ಈಕ್ವೇಶನ್ ಇರುತ್ತೋ ಆ ಈಕ್ವೇಶನ್ ನ ಬರಿಬೇಕು. ಈಕ್ವೇಶನ್ ಏನಿದೆ ಫಸ್ಟ್ ಲೈನ್ ನಾವು ಮಾಡಿದ್ದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಏನ್ ಬರುತ್ತಿದ್ದು? 5x plus 7y is equal to ಎಷ್ಟಿತ್ತು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ? 50. 5x plus 7y is equal to 50. ನೆಕ್ಸ್ಟ್ ಇದೇ ತರ ಏನ್ ಮಾಡ್ಬೇಕು? ಇದೇ ತರ ನೆಕ್ಸ್ಟ್ 3, 5 6.57, 0. ಓಕೆ, ಕಲರ್ ಚೇಂಜ್ ಮಾಡ್ತೀನಿ ಈಗ. ಫಸ್ಟ್ ಪಾಯಿಂಟ್ ಏನು? 3, 5 ಎಲ್ಲಿ ಬರುತ್ತೆ? 3, 5 ಆಸ್ ಇಟ್ ಇಸ್ ತಿರ್ಗಾ ಇದೇ ಪಾಯಿಂಟ್ ಹತ್ರನೇ ಬರುತ್ತೆ 3, 5. ನೆಕ್ಸ್ಟ್ ಇರೋದು 0, 6.57, 0. ಸೊ ಇದನ್ನ 7 ಅಂತ ಅನ್ಕೊಂಡ್ರೆ 6.5 ಇಲ್ಲಿ ಬರುತ್ತೆ. ಸೊ 6.57 ಅಂದ್ರೆ ಆಲ್ಮೋಸ್ಟ್ ದ ನೆಕ್ಸ್ಟ್ ಬಾಕ್ಸ್ ವಿಚ್ ಇಸ್ ದೇರ್ ಇನ್ ಯೋರ್ ಥಿಂಗ್. ಸೊ ದಿಸ್ ವಿಲ್ ಬಿ ಯೋರ್ ಪಾಯಿಂಟ್. ಈಗ ತಿರ್ಗಾ ಏನ್ ಮಾಡ್ಬೇಕು ನಾವು? ಸ್ಟ್ರೈಟ್ ಲೈನ್ ಪಾಸ್ ಮಾಡಬೇಕು ಎರಡು ಪಾಯಿಂಟ್ಸ್ ಅಲ್ಲಿ. ಸೊ ಐ ಜಸ್ಟ್ ಟೇಕ್ ದ ಸ್ಟ್ರೈಟ್ ಲೈನ್ ಇಲ್ಲಿಂದ ತಗೊಂಡು ನಾನೇನ್ ಮಾಡ್ತೀನಿ? ಈ ಸ್ಟ್ರೈಟ್ ಲೈನ್ ನ ಈ ಎರಡು ಪಾಯಿಂಟ್ಸ್ ಮಧ್ಯ ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸ್ವಲ್ಪ ಓರಿಯೆಂಟೇಷನ್ ಚೇಂಜ್ ಮಾಡಬೇಕು. ಸ್ವಲ್ಪ ಈ ಸ್ಟ್ರೈಟ್ ಲೈನ್ ಈ ತರ ಮಾಡಿ ಐ ಜಸ್ಟ್ ಮೇಕ್ ಇಟ್ ಪಾಸ್ ಥ್ರೂ ದಿಸ್ ಲೈನ್. ಓಕೆ, ಪಾಸ್ ಆಗ್ತಾ ಇದೆ. ಈಗ ಪಾಸ್ ಆದ್ಮೇಲೆ ನಾವೇನ್ ಮಾಡ್ಬೇಕು? ಎರಡು ಪಾಯಿಂಟ್ ಎಲ್ಲಿ ಮೀಟ್ ಆಗ್ತಿದೆ ಅಂತ ನೋಡ್ಕೋಬೇಕು. ನನಗ್ ಕಾಣಿಸ್ತಿರೋ ಹಾಗೆ ಎರಡು ಪಾಯಿಂಟ್ ಎಕ್ಸಾಕ್ಟ್ಲಿ ಕೆಲವು ವ್ಯಾಲ್ಯೂಸ್ ಹತ್ರನೇ ಮೀಟ್ ಆಗ್ತಿದೆ ಅಲ್ವಾ? ಈಗ ನೋಡಿ, ಬೋತ್ ದ ಪಾಯಿಂಟ್ಸ್ ಆರ್ ಮೀಟಿಂಗ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನು? ಎಕ್ಸ್ ಕೋಆರ್ಡಿನೇಟ್ 3 ಆಗುತ್ತೆ, ವೈ ಕೋಆರ್ಡಿನೇಟ್ ಆಗುತ್ತೆ, ವೈ ಕೋಆರ್ಡಿನೇಟ್ 5 ಆಗುತ್ತೆ. ಸೊ ವ್ಯಾಲ್ಯೂಸ್ ಏನ್ ಬರೀತೀರಾ? ಎಕ್ಸ್ ಇಸ್ ಈಕ್ವಲ್ ಟು 3 ಅಂಡ್ ವೈ ಇಸ್ ಈಕ್ವಲ್ ಟು 5. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಅಂದ್ರೆ ಕಾಸ್ಟ್ ಆಫ್ 1 pencil is 3 rupees. Cost of 1 pen is 5 rupees. Okay, this is how we have to find the solution. So the second question is like this: on comparing the ratios of a1 by a2, b1 by b2, c1 by c2, find out whether the lines represent the following pairs of linear equations intersect at a point, are parallel or coincident. Basically ನಮಗೆ ಕಂಡೀಷನ್ಸ್ ಗೊತ್ತಲ್ವಾ? ವಿತೌಟ್ ಇವನ್ ಸಾಲ್ವಿಂಗ್ ದ ಗ್ರಾಫ್ ವಿ ನೋ ಹೌ ಟು ಸಾಲ್ವ್, ಹೌ ಟು ಗೆಟ್ ದ ಕಂಡೀಷನ್. ಯಾವ ತರ ಲೈನ್ಸ್ ಬರುತ್ತೆ ಅಂತ ಫೈಂಡ್ ಮಾಡೋದಕ್ಕೆ ನಮ್ಮ ಹತ್ರ ಕಂಡೀಷನ್ಸ್ ಇದೆ. ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್. ಓಕೆ, ಫಸ್ಟ್ ನಾನು ಏನ್ ಮಾಡ್ತೀನಿ? ಫಸ್ಟ್ ಲೆಟ್ ಮಿ ಐಡೆಂಟಿಫೈ. ನಾನು ಫಸ್ಟ್ a1 by a2 ರೇಷಿಯೋ ಇಲ್ಲಿ ತಗೋತೀನಿ, b1 by b2 ರೇಷಿಯೋ ಇಲ್ಲಿ ತಗೋತೀನಿ, ಅಂಡ್ c1 by c2 ರೇಷಿಯೋ ಇಲ್ಲಿ ತಗೋತೀನಿ. ಓಕೆ, ಅಂಡ್ ಯು ನೋ ಹೌ ಟು ಐಡೆಂಟಿಫೈ. ಇದು a1, ಇದು b1, ಇದು c1, ಇದು a2, ದಿಸ್ ಇಸ್ b2 ಅಂಡ್ c2. ಓಕೆ, ಆಸ್ ಇಟ್ ಈಸ್ ಬರಿತೀನಿ. ಫಸ್ಟ್ ಏನಿದೆ? a1 by a2 ರೇಷಿಯೋ ತಗೊಂಡಾಗ ಏನ್ ಬರುತ್ತೆ? ಐ ಆಮ್ ಗೋಯಿಂಗ್ ಟು ಗೆಟ್ 5 by 7. b1 by b2 ರೇಷಿಯೋ ತಗೊಂಡಾಗ ಏನ್ ಬರುತ್ತೆ? ವೆನ್ ಐ ಟೇಕ್ b1 by b2 ಐ ಆಮ್ ಗೆಟಿಂಗ್ -4 ಡಿವೈಡೆಡ್ ಬೈ 6. c1 by c2 ತಗೊಂಡಾಗ -9 ಇದೆ. ಸೊ ಎನಿವೇ ಅದು ಫ್ರಾಕ್ಷನ್ಗೆ ನೆಗೆಟಿವ್ ಆಗುತ್ತೆ. ಸೊ -8 by 9. ಫಸ್ಟ್ ಇಫ್ ಐ ಸಿ a1 by a2 ನಾನು ಏನ್ ವ್ಯಾಲ್ಯೂ ತಗೊಂಡಿದ್ದೀನೋ ದಟ್ ಈಸ್ ಓನ್ಲಿ ನಾಟ್ ಈಕ್ವಲ್ ಟು -4 by 6. b1 by b2 ಈಕ್ವಲ್ ಇಲ್ಲ. ಸೊ ವೆನ್ a1 by a2 is not equal to b1 by b2, what is the form of line you get? You are going to get intersecting lines. So for the first one, what is the how the lines represent? ಈ ಎರಡು ಇಕ್ವೇಶನ್ ಡ್ರಾ ಮಾಡಿದಾಗ ನಿಮಗೆ intersecting lines ಸಿಗುತ್ತೆ. ನೆಕ್ಸ್ಟ್ as it is a1 b1 c1, ಸೆಕೆಂಡ್ ಒನ್ a2 b2 c2. ಇದೇ ತರ ಕಂಪೇರ್ ಮಾಡ್ತೀನಿ. ಕಂಪೇರ್ ಮಾಡಿದಾಗ ಏನ್ ಬರುತ್ತೆ? ಇದು ಸೆಕೆಂಡ್ ಒನ್. ಇದು ಓಕೆ, ಸೆಕೆಂಡ್ ಒನ್ಗೆ ಏನ್ ಬರುತ್ತೆ? 9 by 18. b1 by b2 ಏನ್ ಬರುತ್ತೆ? 3 by 6. c1 by c2 12 by 24 ಬರುತ್ತೆ. ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 9 1s 9 2s, 3 1s 3 2s, 12 1s 12 2s. So if I see everything here is becoming equal. ಓಕೆ, a1 by a2, b1 by b2, c1 by c2 ಎಲ್ಲ ಈಕ್ವಲ್ ಇದ್ರೆ ಯಾವ ತರ ಲೈನ್ಸ್ ಬರುತ್ತೆ? ಯು ಆರ್ ಗೋಯಿಂಗ್ ಟು ಗೆಟ್ ಕೋಇನ್ಸಿಡೆಂಟ್ ಲೈನ್ಸ್. ಗೊತ್ತಾಗ್ತಿದೆ ಅಲ್ಲ? ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಕಂಡೀಷನ್ಸ್ ವಿಚ್ ವಿ ಆಲ್ರೆಡಿ ನೋ. ನೆಕ್ಸ್ಟ್ ಥರ್ಡ್ ಒನ್ ಏನ್ ಹೇಳ್ತಿದೆ? ಸೇಮ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಅಲ್ಲೇ ಥರ್ಡ್ ಸಬ್ ಕ್ವೆಶನ್ ಇದು.
Okay, so 3 by 2x plus 5 by 3y is equal to 7. As usual, a1 by a2 first ತಗೋಬೇಕು, a1 by a2, b1 by b2 and c1 by c2. ಬಟ್ ಥರ್ಡ್ ಒನ್ ಏನಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕರೆಕ್ಟ್ ಫ್ರಾಕ್ಷನ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಇಟ್ಸ್ ಲೆಫ್ಟ್ ಟು ಯು. ಐದರ್ ನೀವು ಈಕ್ವೇಶನ್ಸ್ನ ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಂಡು ಬರೋದ್ರು ಓಕೆ, ಇಲ್ಲ ಐ ನೋ ಹೌ ಟು ಡೂ ಡೈರೆಕ್ಟ್ ಆಗಿ ಮಾಡಿದ್ರೆ ಸಿಂಪಲ್ ಅನ್ನೋರು ಓಕೆ. a1 ಇದು b1 ಆಗುತ್ತೆ, ಇದು c1 ಆಗುತ್ತೆ. ನೆಕ್ಸ್ಟ್ ಇದು a2, ಇದು b2, ಇದು c2 ಆಗುತ್ತೆ. ಓಕೆ, a1 by a2 ತಗೊಂಡಾಗ ಏನು ಬರುತ್ತೆ, a1 is 3 by 2 ಡಿವೈಡೆಡ್ ಬೈ 9 ಆಗುತ್ತೆ. ಓಕೆ, ನೆಕ್ಸ್ಟ್ b1 by b2 ತಗೊಂಡಾಗ 5 by 3 is the first part ಡಿವೈಡೆಡ್ ಬೈ b2 ಏನು -10, ಸೊ ಮೈನಸ್ ಇಲ್ಲಿ 10 ಇಲ್ಲಿ. ನೆಕ್ಸ್ಟ್ c1 by c2, c1 is 7 and this is 14. ಓಕೆ, ನೋಡೋಣ ಈಗ ಸಿಂಪಲ್. ಈಗ ನೋಡಿ, this is the first part of the fraction, this is your second part, this is your third part. ನಮಗೆ 4 ಪಾರ್ಟ್ ಇದ್ದಾಗ ಹೆಂಗ್ ಮಾಡೋದು ಅಂತ ಈಸಿಯಾಗಿ ಗೊತ್ತು. ಸೊ ಏನು ಇಲ್ಲ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ 1. ಫಸ್ಟ್ ಅಂಡ್ ಫೋರ್ತ್ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಅಂಡ್ ಥರ್ಡ್ ಯಾವಾಗಲೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇದೇನಾಗುತ್ತೆ, ಫಸ್ಟ್ ಅಂಡ್ ಫೋರ್ತ್ ಮಲ್ಟಿಪ್ಲೈ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ 3 ಇಟ್ ಸೆಲ್ಫ್. ಸೆಕೆಂಡ್ ಅಂಡ್ ಥರ್ಡ್ ಮಲ್ಟಿಪ್ಲೈ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ 18. ಓಕೆ, ನೆಕ್ಸ್ಟ್ a1 by a2 ರೆಡಿ ಆಯ್ತು. ಇಲ್ಲಿ ಸೇಮ್, ಇದು ಸೆಕೆಂಡು, ಇದು ಥರ್ಡ್ ಆಗುತ್ತೆ. ಏನು ಇಲ್ಲ ಅಂದ್ರೆ 1. ಸೊ 1 and 4, 2 and 3. 1 and 4 ಮಾಡಿದಾಗ 5 ಬರುತ್ತೆ, 3 and 10 ಮಾಡಿದಾಗ ಅಂದ್ರೆ 2 and 3 ಮಾಡಿದಾಗ 30 ಬರುತ್ತೆ. ಓಕೆ, ನೆಕ್ಸ್ಟ್ 7 and 14 ಇದೆ, 7 by 14 ಹಂಗೆ ಬರೀತೀವಿ. ಈಗ ಇದು ಮೋಸ್ಟ್ಲಿ ಸಿಂಪ್ಲಿಫೈ ಆಗುತ್ತೆ ಅಲ್ವಾ. ಸೊ 3 1s 3 6 5 1s 5 6. ಈಗ ನೋಡಿ, a1 by a2 ಈಸ್ ಈಕ್ವಲ್ ಟು b1 by b2. ಈಕ್ವಲ್ ಆದ್ಮೇಲೆ ಇನ್ನೊಂದೇನು ಚೆಕ್ ಮಾಡ್ಬೇಕು, c1 by c2 ಚೆಕ್ ಮಾಡಬೇಕು. 7 1s 7 2s, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು c1 by c2. ಈ ತರ ಇದ್ದಾಗ ಏನ್ ಬರುತ್ತೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ವಿಚ್ ವಿ ಗೆಟ್ ಪ್ಯಾರಲಲ್ ಲೈನ್ಸ್. a1 by a2 ಈಕ್ವಲ್ ಟು b1 by b2, ನಾಟ್ ಈಕ್ವಲ್ ಟು c1 by c2. ನೆಕ್ಸ್ಟ್ ಫೋರ್ತ್ ಒನ್, ತುಂಬಾ ಈಸಿ. ಫೋರ್ತ್ ಒನ್ ಆಸ್ ಇಟ್ ಈಸ್ ನಾನು ಡೈರೆಕ್ಟ್ ಆಗಿ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ನಾವಿಲ್ಲಿ ಏನು ಒಂದೇ ಒಂದು ಮಿಸ್ಟೇಕ್ ಏನ್ ಮಾಡಿದ್ವಿ, ಐ ನೋ ಇವನ್ ಇಫ್ ಇಟ್ ವಾಸ್ ಅ ಮಿಸ್ಟೇಕ್, ಇಟ್ ಮ್ಯಾಟರ್. ಇಲ್ಲಿ ನಾವು 7 ಆಮೇಲೆ 14 ಮೈನಸ್ ತಗೋಬೇಕು, ಬಿಕಾಸ್ ಜನರಲ್ ಇಕ್ವೇಶನ್ ಅಲ್ಲಿ c1 ವಿಲ್ ಬಿ ಇನ್ ದ ಲೆಫ್ಟ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಸೊ ಶಿಫ್ಟ್ ಮಾಡಿದಾಗ ನೆಗೆಟಿವ್ ಆಗುತ್ತೆ ಅಂಡ್ ಬೋತ್ ಆಫ್ ದೆಮ್ ವಿಲ್ ಗೆಟ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ a1 by a2 ಮಾಡಿದಾಗ ಇಲ್ಲಿ 5 by ಮೈನಸ್ ಇದೆ, ಸೊ ನೆಗೆಟಿವ್ ಫ್ರಾಕ್ಷನ್ಗೆ ಕೊಟ್ಬಿಡ್ತೀನಿ, 5 by 10. ನೆಕ್ಸ್ಟ್ b1 by b2 ಮಾಡಿದಾಗ -3 by 6. c1 by c2 ಮಾಡಿದಾಗ ಹುಷಾರಾಗಿರ್ಬೇಕೀಗ, -11 by 22. ಯಾಕಂದ್ರೆ 22 ಈ ಕಡೆ ಶಿಫ್ಟ್ ಆದ್ರೆ ಪ್ಲಸ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 5 1s 5 2s, 3 1s 3 2s, 11 1s 11 2s. ಸೊ ಎಲ್ಲ a1 by a2 is equal to b1 by b2 is equal to c1 by c2. So this is the condition for coincident lines. Next, 4 by 3x plus 2y is equal to 8, 2x plus 3y is equal to 12 ಅಂತ ಹೇಳ್ತಿದ್ದಾರೆ. ಸೊ a1 ವ್ಯಾಲ್ಯೂ ಏನಾಗುತ್ತೆ, 4 by 3 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ b1 a2 ವ್ಯಾಲ್ಯೂ ಇಲ್ಲಿದೆ, ಸೊ ಇಟ್ ಇಸ್ ಜಸ್ಟ್ 2. ನೆಕ್ಸ್ಟ್ b ವ್ಯಾಲ್ಯೂ ಏನಾಗುತ್ತೆ, b1 ವ್ಯಾಲ್ಯೂ ಇಸ್ 2 ಡಿವೈಡೆಡ್ ಬೈ 3. ಹುಷಾರಾಗಿರ್ಬೇಕು, c1 ವ್ಯಾಲ್ಯೂ ಏನಾಗುತ್ತೆ ಈಗ -8, ಬರೀ 8 ಅಲ್ಲ, ಬಿಕಾಸ್ ನೀವು ಇದನ್ನ ಶಿಫ್ಟ್ ಮಾಡ್ತೀರಾ ಈ ಕಡೆ. -8 ಡಿವೈಡೆಡ್ ಬೈ ಸೇಮ್ ಗೋಸ್ ವಿತ್ 12, ಸೊ ಇಟ್ ಇಸ್ -12. ಫ್ರಾಕ್ಷನ್ ಇವಾಗ ತಾನೇ ಮಾಡಿದ್ವಿ, ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್, ದಿಸ್ ಇಸ್ ಯೋರ್ ಥರ್ಡ್ ಪಾರ್ಟ್, ಅಂಡ್ ಇಫ್ ನಥಿಂಗ್ ಇಸ್ ದೇರ್ ಇಟ್ ಇಸ್ ನಥಿಂಗ್ ಬಟ್ ಯೋರ್ 1 and 4th part. 1 and 4 ಮಲ್ಟಿಪ್ಲೈ ಮಾಡಬೇಕು, ಸೊ ಯು ವಿಲ್ ಬಿ ಗೆಟಿಂಗ್ 4. 2 and 3 ಮಲ್ಟಿಪ್ಲೈ ಮಾಡಿದ್ರೆ 6 is equal to 2 by 3 is equal to -8 by 12. ಚೆಕ್ ಮಾಡೋಣ ಈಕ್ವಲ್ ಇದೆಯಾ ಇಲ್ವಾ. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, 2 2s 2 3s, a1 by a2 is equal to b1 by b2. ಸೊ 4 2s 4 3s and minus minus plus ಆಗುತ್ತೆ. 2 by 3 2 by 3 2 by 3, a1 by a2 is equal to b1 by b2 is equal to c1 by c2. So this is the condition you get when you have coincident lines. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ ನಂಬರ್ 4 5 6 and 7 ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, kindly subscribe and hit like button. Share it across to your friends. Thank you so much.